ಏನ್ ದೇವಣ್ಣ, ಮಗಳ ಮದುವೆ ಅಂತೂ ಮಾಡಾಯ್ತು. ಅಪ್ಪ ಮಗ ಇಬ್ರು ದುಡಿತೀರಾ? ದುಡ್ದಿದ್ದೆಲ್ಲ ಎಲ್ಲಿಡ್ತೀರಾ? ದುಡ್ದಿದ್ದೆಲ್ಲ ಚೀಟಿ ಒಂದು ಬಾಯಿಗೆ ಹಾಕಿದ್ವಲ್ಲಪ್ಪ. ಒಳ್ಳೆ ಹೇಳ್ದೆ. ಆ ಕಾಳಮ್ಮ ಸಾಲ ತೀರಿಸ್ಬೇಕಲ್ಲ. ಹೋಗಿ ಹೋಗಿ ಅವಳ ಹತ್ರ ಯಾಕಪ್ಪ ಸಾಲ ಮಾಡ್ದೆ? ಅದ್ ಸರಿ, ಎಲ್ಲಿ ಶಂಕರ? ಅವನು ನೈಟ್ ಕಾಲೇಜ್ ಹೋಗಿದಾನಪ್ಪ, ಇನ್ನೂ ಬಂದಿಲ್ಲ. ಇನ್ನೂ ಅವ್ನು ಓದ್ ಮುಗಿಲಿಲ್ವಾ? ಈ ವರ್ಷ ಮುಗಿದೋಗುತ್ತೆ ಅಂತ ಕಣ. ಏ ಕುಮಾರ, ನಿನ್ ತಮ್ಮಯ್ಯ ಅಂತೀನಿ. ಈ ಚೀಟಿ ಹಾಕಿದ ವಿಷಯ, ಕಾಳಮ್ಮ ಹತ್ರ ಸಾಲ ತಗೊಂಡಿರೋದು ನಮ್ ಶಂಕರನಿಗೆಲ್ಲಾದ್ರೂ ಹೇಳ್ಬಿಟ್ಟಿಯಪ್ಪ. ನಾನ್ಯಾಕಪ್ಪ ಹೇಳಿ? ಮೊದಲು ಅಯ್ಯಮ್ಮ ಸಾಲ ತೀರ್ಸ್ಬಿಡು, ನಾ ಬರ್ತೀನಿ. ಎತ್ತಗಾಡಿ ನಡಿ ನಡಿ ನಡಿ. ಎಲ್ಲಿಗೆ ಮಾಮಣ್ಣ? ಕೋಣೆಗೆ. 2 ತಿಂಗಳು ಬಡ್ಡಿ ಕಟ್ಬಿಟ್ಟು 4 ತಿಂಗಳಿಂದ ಕಾಗಿ ಹಾರಿಸ್ತೀನಲ್ಲೇ ಕಚೋರ್. ಅದೇನಾಯ್ತು ಅಂದ್ರೆ, ಸರ್ಕಾರದವರು ಕಾನೂನು ಮಾಡವ್ರೆ ಗ್ಯಾಸ್ಕೆಟ್ ಹಾಕ್ಬೇಕು ಅಂತ, ಅದನ್ನ ಹಾಕಿಸ್ದೆ. ಆಮೇಲೆ ಗಾಡಿ ಬೋರ್ಗ್ ಬಂದ್ಬಿಡ್ತು, ಖರ್ಚು ಜಾಸ್ತಿ ಬಂದ್ಬಿಡ್ತಣ್ಣ. ಅದಕ್ಕೆ ಹಿಂಗಾಗೋಯ್ತು. ಏನ್ ಮಾಡುದು ನೀನು ಹೇಳು? ಬೆಂಕಿ ಇಕ್ಬಿಡು ಅಣ್ಣ. ನಿನ್ ಕಷ್ಟಗಳು ಕೇಳಕ್ಕೆ ನಂಗೇನ್ ಸಿಕ್ಕಿರ್ಲಿಲ್ಲ. ಅಣ್ಣ ಅಣ್ಣ, ನನ್ ಮಾತು ಕೇಳೋಣ ದಯವಿಟ್ಟು. ಒಂದೇ 1 ತಿಂಗಳು ನಂಗೆ ಟೈಮ್ ಕೊಡ್ಸೋಣ. ಹೆಂಗಾರ ಮಾಡಿ ತೀರ್ಸ್ಬಿಡ್ತೀನಿ. ಬಿಟ್ರೆ ಮೆಟ್ಟ ಹೊಡಿತಾಳ ಕಾಳ ಮತ್ನು ನೋಡ್ಲಾ. ಅದೇನ್ ಪುರಾಣ ಹೇಳ್ತೀಯೋ ಆ ಅಕ್ಕನ ಮುಂದೆ ಹೇಳಿ. ನಡ್ಡಿ. ಅಯ್ಯೋ, ಹಂಗೆಲ್ಲ ಮಾತಾಡ್ಬೇಡ. ನೀನೇ ನನ್ನ ಪರವಾಗಿ ಏನಾದ್ರು ಹೇಳ್ಬಿಡು, ಇಲ್ಲಾಂದ್ರೆ ಮರ್ಯಾದೆ ಹೋಗುತ್ತೆ. ಮರ್ಯಾದೆ ಮರ್ಯಾದೆ ಅಂದ್ರೆ ನಮ್ ಕಡೆ ಏನು ಅಂತ ಕೇಳ್ತಾರೆ. ನಡ ಏನಾದ್ ಶೇಖರಪ್ಪ ಸುರುಟಿ ಹಾಕವನೆ ಅಂತ ನಿಂಗೆ ಟೈಮ್ ಕೊಡ್ತಾ ಇದೀನಿ. ಅದ್ ಯಾವಾಗ ಕೊಡ್ತಿ ಅಂತ ಕರೆಕ್ಟ್ ಆಗಿ ಹೇಳ್ಬಿಡು. ಹೇಳಿದ್ನ 1 ತಿಂಗಳು ಟೈಮ್ ಸಾಕು, ಎಲ್ಲ ಕೊಟ್ಬಿಡ್ತೀನಿ, ಚುಕ್ತ ಮಾಡ್ಬಿಡ್ತೀನಿ. 1 ತಿಂಗಳು. ಇದೇ ಫಸ್ಟ್ನೇ ವಾರ್ನಿಂಗು, ಲಾಸ್ಟ್ನೇ ವಾರ್ನಿಂಗು, ಎಲ್ಲ ವಾರ್ನಿಂಗು. 8,000 ಇದೆ. ಇನ್ 2,000 ರೂಪಾಯಿ ಇದ್ದಿದ್ರೆ 1 ತಿಂಗಳು ಬಡ್ಡಿ ಕಾಳಮ್ಮನ ಕೊಟ್ಬಿಟ್ಟು ಉಳಿದ ದುಡ್ಡಿಗೆ ಇನ್ ಸ್ವಲ್ಪ ದಿವಸ ಟೈಮ್ ಕೇಳ್ಬೋದಾಗಿತ್ತು. ಏನ್ ಮಾಡೋದು? ಏನು ನೋಡಿ ಯಾರು ಬಂದಿದ್ದಾರೆ. ಅಮ್ಮ, ಗೀತಾ. ಅತ್ತೆ, ಒಳ್ಳೇದಾಗ್ಲಿ ಹೇಳಪ್ಪ. ಎದ್ದೇಳಮ್ಮ. ಚೆನ್ನಾಗಿದೀಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ. ಹೇಗಿದೀಯ? ನಾನ್ ಚೆನ್ನಾಗಿದ್ದೀನಿ. ಅವಳಿ ಜವಳಿ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ಆಕಾಶು, ಏನಪ್ಪ ಇದ್ದಕ್ಕಿದ್ದಾಗೆ ದುಬೈಗೆ ಹೋಗ್ತಾ ಇದ್ದೀನಿ, ಏನ್ ಸಮಾಚಾರ? ಏನ್ ಮಾಡೋದ್ ಮಾವ, ಕೆಲ್ಸನೇ ಅಂತದ್ದು, ತಪ್ಪಿಸ್ಕೊಳಕ್ ಆಗಲ್ಲ. ಅದು ಅಲ್ದೆ ಗೀತಾ 7 ತಿಂಗಳು ಗರ್ಭಿಣಿ, ಚೊಚ್ಚಲ ಹೆರಿಗೆ ನಿಮ್ಮನೇಲಿ ಆಗ್ಬೇಕಂತ ಫೋರ್ಸ್ ಮಾಡಿದ್ರಲ್ಲ, ಅದಕ್ಕೆ ಬಿಟ್ಟು ಹೋಗೋಣ ಅಂತ ಬಂದೆ. ಆದ್ರೆ ಹೆರಿಗೆ ಟೈಮಲ್ಲಿ ಬಂದೋಗ್ತೀನಿ. ಓ, ಹಾಗಾದ್ರೆ ಬಂದು ಹೋಗ್ಬೋದಾ? ದುಬೈ ಕೆಂಗೇರಿ ಪಕ್ಕದಲ್ಲೇ ತಾನೇ ಇರೋದು. ಆಟೋದಲ್ಲ ಕರ್ಕೊಂಡ್ ಬರ್ತಿದ್ದೀನಿ ಅವಾಗ ಕೇಳಿದ್ರೆ. ನೀವೇನು ತಲೆ ಕೆಡಿಸ್ಕೊಂಬೇಡಿ, ಅಕ್ಕ ನಾವೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ. ನೀವು ಆರಾಮಾಗಿ ಟೆನ್ಷನ್ ಇದೆ, ಹೊರಟ್ ಬನ್ನಿ. ಎಷ್ಟು ಬೇಕಾಗಿತ್ತು? ಅಲ್ಲ ರೀ, ಈ ಶುಕ್ರವಾರನೇ ಶ್ರೀಮಂತದ ಕಾರ್ಯ ಇಟ್ಕೊಂಡ್ಬಿಡೋಣ. ಕೈಯಲ್ಲಿ ದುಡ್ಡಿದಾಗ್ಲೇ ಆ ಕೆಲಸ ಮಾಡಿ ಮುಗಿಸ್ಬಿಡೋದು ಒಳ್ಳೇದಲ್ವಾ? ಅಲ್ವೇ? ಇಲ್ಲ ಅಂದ್ರೆ ನೀವು ಅದು ಇದು ಅಂತ ಖರ್ಚು ಮಾಡ್ಬಿಡ್ತೀರಾ. ಅಲ್ಲ ಕಣೆ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಕೊಡ್ರಿ. ಅಲ್ವೇ? 5 ಅಲ್ಲೇ. ಅಯ್ಯೋ ದೇವ್ರೆ. ತಗೋ ಪದ್ಮಕ್ಕ, ನೀನ್ ಯಜಮಾನ ಕೊಟ್ಟು ಕಳಿಸ್ದ. ನಾನೇ ಈಗ ಅವ್ನಿಗೆ ಅಸ್ಟೆಂಟ್. ಏನೋ ತರ್ಲೆ. ಅಕ್ಕ, ಆ ಡ್ರೈವರ್ ಮನೆ ಕಂಡು ಹಿಡಿದ್ಬಿಟ್ಟಕ್ಕ. ನನಗ ಅವ್ರ ಮನೆ ಮುಂದೆ ಇರೋದು. ಆ ಪದ್ಮಕ್ಕ ಸಾಲ ಕೊಡ್ಬೇಕಲ್ಲಕ್ಕ, ಅವ್ರ ಗಂಡನೇ ಇವನು. ಅವನೀಗ ಅವ್ನ ಹೆಂಡತಿ ಜೊತೆ ಮಗು ಎತ್ಕೊಂಡು ಮಾತಾಡ್ತಿದ್ದಾನಕ್ಕ. ಆದಷ್ಟು ಬೇಗ ಬಂದ್ಬಿಡಕ್ಕ. ಎಲ್ಲಿನ್ ಗಂಡ? ಅವ್ರೂರಲ್ಲಿಲ್ಲ. ಗಂಡನಿಗೆ ಹೇಳೆ, ಈ ಮಗು ಅವನಿಗೆ ಹುಟ್ಟಿದ್ರೆ ಬಂದು ಅವನ್ನ ಬಿಡಿಸ್ಕೊಂಡು ಹೋಗಿ ಹೇಳು. ಆ ಕಾಳಮ್ಮನ ಮಗಳು ಮಾಯಾ ನಮ್ ಮನೆಗೆ ಬಂದು ನಮ್ ಮಗುನ ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಸರ್. ಅವ್ರು ಯಾಕೆ ನಿನ್ ಮಗುನ ಎತ್ಕೊಂಡು ಹೋಗ್ತಾರೆ? ನೀನೇನಾದ್ರೂ ಅವ್ರಿಗೆ ದುಡ್ಡು ಇಟ್ಕೊಡ್ಬೇಕಾ? ಹೌದು ಸರ್. ನೀನೇ ತ್ಯಾಪೆ ನನ್ ಮಗ, ಇನ್ನೊಬ್ಬರ ಮೇಲೆ ದೂರ್ ಕೊಡಕ್ ಬಂದಿದ್ಯಾ? ಹೊರಗಡೆ ಕೂತ್ಕೊಳ್ಳೋ, ಆಮೇಲೆ ವಿಚಾರಿಸ್ತೀನಿ. ಹಲೋ ಮೇಡಮ್, ಇಲ್ಲೊಬ್ಬ ಬಡವ ಅವ್ರ ಮಗುನ ನೀವು ಕಿಡ್ನಾಪ್ ಮಾಡಿದ್ದೀರ ಅಂತ ಇಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾನೆ. ಹೌದಾ? ಆ ನನ್ನ ಮಗನ ಅಲ್ಲೇ ಇಟ್ಕೊಂಡಿರಿ, ನಾನೀಗ್ಲೇ ಬರ್ತೀನಿ. ನಮಸ್ಕಾರ ಮೇಡಮ್, ಕೂತ್ಕೊಳ್ಳಿ. 403 ಕರಿ ಅವ್ರನ್ನ. ಓಕೆ ಸರ್. ಮೇಡಮ್, ಇವ್ರೆ
ಎಲ್ಲ ನಿನ್ ಗಂಡ? ಇವನೇ ನನ್ ಗಂಡ. ಮಾಮ ಇವ್ನ ಎಷ್ಟು ಕೊಡ್ಬೇಕು? 54,000. ಈಗೇನಂತ ಇನ್ಸ್ಪೆಕ್ಟ್ರೆ? ಅದೇ ಮೇಡಮ್, ಇವ್ರ ಮಗುನ ನೀವೇ ಕಿಡ್ನಾಪ್ ಮಾಡಿದೀರಾ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಅದಕ್ ಮೊದ್ಲು ನಾನೊಂದ್ ಕಂಪ್ಲೇಂಟ್ ಕೊಡ್ತೀನಿ, ಬರ್ಕೊಡಿ. ಹೇಳಿ ಮೇಡಮ್. ನಾನ್ ಸಾಲ ವಸೂಲಿ ಮಾಡಕ್ ಹೋದಾಗ ನನ್ನೇ ರೇಪ್ ಮಾಡಕ್ ಪ್ರಯತ್ನ ಪಟ್ಟ. ಮೇಡಮ್, ಯು ಡೋಂಟ್ ವರಿ, ನಾನಿದ್ದೀನಲ್ಲ. ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಈಗ ಅನ್ಭವ್ಸು. ಮಾಯಮ್ಮನ ಮೇಲೆ ಕಂಪ್ಲೇಂಟ್ ಯಾವನೋ ಪುಡಾರಿ ದುಡ್ಡು ಹೌದು ಗುರು. ಗ್ಯಾಸ್ ಸಿಲಿಂಡರ್ ಹಾಕಿ ಅಂತ ಹೌದೇನು ಗುರು? ಕಷ್ಟ ನಮಗ್ ಗೊತ್ತು. ಏನ್ ಪದ್ಮ? ಬನ್ನಿ ಹೋಗೋಣ. ಮನುಷ್ಯ ರಾಕ್ಷಸರ ನೀನು ತಲೆ ಕೂಡ ಹೊಡಿತಾ ಇದೆಯಲ್ಲ, ನೀನೇ ಕೇಳೋದಕ್ಕೆ ನಾನು ಯಾವನಾಗಿರ್ಬೋದಯ್ಯ? ಅವ್ನು ಏನ್ ಹೊಡಿತಾ ಇದ್ದಾನೆ? 50. ಬಡವ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ ಬಂದಿದ್ದಲ್ಲ, ಅವನ್ ಸತ್ತೋಗ್ಬಿಟ್ಟಿದ್ದಾನೆ. ಮೊದ್ಲು ಆ ಮಗುನ್ ತಂದು ಒಪ್ಪಿಸ್ಬಿಡಿ, ಇಲ್ಲಾಂದ್ರೆ ಕೇಸೆ ಬೇರೆ ರೂಟ್ ಹೋಗ್ಬಿಡುತ್ತೆ. ಓಕೆ. ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ದಯವಿಟ್ಟು ಕೂಗೋದ್ ನಿಲ್ಸಿ ಪ್ಲೀಸ್. ನಿಮ್ಮಲ್ಲಿ ಮುಖ್ಯವಾದವ್ರು ಯಾರು? ಒಳಗ್ ಬನ್ನಿ ಮಾತಾಡೋಣ. ಸರ್, ಇಲ್ಲಿ ಲಾಕಪ್ ಡೆತ್ ಆಗಿ ಸತ್ತಿರೋದು ಒಬ್ಬ ಆಟೋ ಡ್ರೈವರ್. ಇಲ್ಲಿ ಸೇರೋ ನಾವೆಲ್ಲರೂ ಆಟೋ ಡ್ರೈವರ್ಸೇ. ಇಲ್ಲೆಲ್ಲರೂ ಮುಖ್ಯವಾದವ್ರೆ. ನ್ಯಾಯ ತೀರ್ಮಾನ ಮಾಡೋದಕ್ಕೆ ಒಳಗೆ ಹೊರಗೆ ಬೇಕಾಗಿಲ್ಲ ಸರ್. ನೀವೇನ್ ತೀರ್ಮಾನ ಮಾಡ್ತಿರೋ ಇಲ್ಲೆಲ್ಲರೂ ಮುಂದಿನ ತೀರ್ಮಾನ ಮಾಡಿ. ತಪ್ಪು ಮಾಡ್ರೆ ಇವನ್ಗೆ ಏನ್ ಪನಿಷ್ಮೆಂಟ್ ಕೊಡ್ತೀರಾ? ಗಂಡನ್ ಕಳ್ಕೊಂಡು ವಿಧವೆ ಆಗಿರೋ ಈ ಹೆಂಗಸಿಗೆ ಏನ್ ಪರಿಹಾರ ಕೊಡ್ತೀರಾ ಅಂತ ಎಲ್ಲರೂ ಮುಂದೆ ಈಗಲೇ ಹೇಳ್ಬೇಕು ಸರ್. ಸರ್, ಅದು ಶಟ್ ಅಪ್. ನಿನ್ ರೆಕಾರ್ಡ್ಸ್ ಎಲ್ಲ ರೆಫರ್ ಮಾಡಿ ಬಂದಿದ್ದೀನಿ. ಈ ಕ್ಷಣನೇ ನಿನ್ನನ್ನ ಸಸ್ಪೆಂಡ್ ಮಾಡಿದ್ದೀನಿ. ಸರ್, ನೋಡಿ, ಕಾನೂನಿನ ಪ್ರಕಾರ ಅವನಿಗೆ ಶಿಕ್ಷೆ ಆಗೇ ಆಗತ್ತೆ. ಈಗ ಈ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಈಕೆಗೆ ಸರ್ಕಾರದಿಂದ ಆದಷ್ಟು ಬೇಗ ಪರಿಹಾರ ಸಿಗೋ ಹಾಗೆ ನಾನ್ ವ್ಯವಸ್ಥೆ ಮಾಡ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಮುಂದೆ ನಡಿಬೇಕಾದ ಕಾರ್ಯಕ್ಕೆ ಪದ್ಮಕ್ಕೆ ಸಹಾಯ ಮಾಡಕ್ಕೆ ಯಾರು ಇಲ್ಲ. ನಾವುಗಳೇ ಸಹಾಯ ಮಾಡಬೇಕು. ನಮ್ಮೆಲ್ಲರೂ ಒಂದಿನ ಸಂಪಾದನೆ ಅವ್ರಿಗೆ ಕೊಡಬೇಕು. ಏನಂತೀರಾ? ನಾನು ಕಾಕಿ ಬಟ್ಟೆ ಹಾಕಿರೋದ್ರಿಂದ ನಿನ್ನೆ ಕಾಕಿ ಬಟ್ಟೆಗೆ ಮರ್ಯಾದೆ ಕೊಟ್ಟು ಇಷ್ಟೊತ್ತವರೆಗೂ ಸುಮ್ಮನೆ ಇದ್ದೆ. ನನಗೇನು ಮಾಡ್ಬೇಡ. ಇದ್ರಾಗ ನಂದೇನು ತಪ್ಪಿಲ್ಲ. ಎಲ್ಲ ಮಾಯಾ ಮೇಡಮ್ ಹೇಳ್ದಂಗೆ ಕೇಳಿದೆ. ಎಲ್ಲ ಅವರೇ. ಒಬ್ಬ ಪಾಪದ ಆಟೋ ಡ್ರೈವರ್ನ ಸಾಯಿಸಿ, ಒಂದ್ ಹೆಣ್ಣನ್ನ ವಿಧವೆ ಮಾಡಿ, ಒಂದು ಮಗುನ ಅನಾಥನ ಮಾಡಿ ಪೋಸ್ಟ್ ಕೊಡು ಕೂತಿದ್ಯಾ? ನಿಂತು ಮನಸ್ಸಲ್ಲ ಕಣೆ, ತುಕ್ಕಿಡಿದ ಕಬ್ಬಣ. ಆ ವೇಸ್ಟ್ ಬಾಡಿ ಡೆಡ್ ಬಾಡಿ ಆಗಿದ್ದಕ್ಕೆ ಕಾರಣ ನಾನಲ್ಲ ಕಣೋ, ನೀನು. ನಾನ್ ಟಾರ್ಗೆಟ್ ಇಟ್ಟಿದ್ದು ನಿನಗೆ. ಯಾರೋ ಅಬ್ಬೆ ಪಾರಿ ಟಿಕೆಟ್ ತಗೊಂಡು ನಿನ್ನನ್ನು ಬರ್ತಿಸ್ಬಿಟ್ಟ.
ನಾನಾಗ್ಲೇ ಸ್ಕೆಚ್ ಹಾಕಿದೀನೋ ನಿನ್ನ ಹೇಗ್ ಬರ್ಬಾದ್ ಮಾಡಿ ಸಿಕ್ಕಾಕಿಸ್ತೀನಿ ಅಂತ ನೋಡ್ತಾ ಇರು. ಸಿಕ್ಕಾಕೊಟ್ರ ನಾನಲ್ಲ ನೀನು. ರೇಪ್ ಅಟೆಂಪ್ಟ್ ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟು ಒಬ್ಬನ್ ಸಾವು ಕಾರಣ ಅದೆಲ್ಲ ನೀನು. ನಿಜವಾದ ರೇಪ್ ಅನ್ನೋದು ಹೇಗಿರುತ್ತೆ ಅಂತ ಈಗ ನಾನ್ ನಿನಗೆ ತೋರಿಸ್ತೀನಿ ಕಣೆ, ನಾನ್ ತೋರಿಸ್ತೀನಿ. ಗೊತ್ತಾಯ್ತೇನೆ ಗಂಡು ಗಂಡು ಏನು ವ್ಯತ್ಯಾಸ ಅಂತ. ಚಿಟ್ಕೆ ಹೊಡೆದ್ರೆ ನಿನ್ ಲೈಫ್ನೇ ಸರ್ವನಾಶ ಮಾಡಾಕ್ಬಿಡ್ತೀನಿ. ಆದ್ರೆ ನಿನ್ ಈ ಕಚರ ದೇಹ ಮುಟ್ಟಿ ನಾನ್ ಕಚರ ಹಾಕಿ ಇಷ್ಟ ಇಲ್ಲ. ನೀನ್ ರೇಪ್ ಮಾಡಕ್ಕೂ ಲಾಯಕ್ಕಿಲ್ದಿರೋಂತ ರಾಕ್ಷಸಿ ನೀನು. ಇದೇ ಕೊನೆ. ಇನ್ನೊಂದ್ ಸತಿ ಯಾವ್ದಾರ ಬಡಬಗರ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಿದೀಯೋ ಬ್ಯಾಂಡಿಟ್ ಕ್ವೀನ್ ತರ ರೋಡ್ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಬಿ ಕೇರ್ಫುಲ್. ಅಕ್ಕೋ, ಈ ಹೊಟ್ಟೆ ನರಸಿಂಹಯ್ಯನು 73,000 ಔಟ್ಸ್ಟ್ಯಾಂಡಿಂಗು. ಹೇಳಿದ್ರೆ ಪಟಾಕಿ ಅಂಗಡಿ ಕಿದೆ ಸ್ವಾಮಿ ಲಾಸ್ ಆಗ್ಬಿಡ್ತು ಅಂತವನೆ. ನನ್ ಮಗನ್ ಮನೆ ಮೇಲೆ ಬಾಂಬ್ ಹಾಕ್ಬಿಡು, ಸುಟ್ಟೋಗ್ಲಿ ಅವನುವೆ. ಬೇಕ್ರಿ ರುದ್ರೇಶ್ನು 54,000 ಬರ್ಬೇಕು. ಎಂಟ್ರು ಮಕ್ಕಳ ತೋರ್ಸ್ಬಿಟ್ಟು ಗುಳುಗಳು ಹೇಳ್ಕೊತಾನೆ. ರೋಪ್ಗಳು ಹಾಕಿದ್ರೆ ಎಲ್ರು ವಿಸ ಕೊಡು ಸೊತೈತೀವಿ ಅಂತಾನೆ. ಅವನು ಅವನ ಮಕ್ಕಳು ವಿಷಯ ಕುಡಿಲಿ, ಏನ್ರ ನೇಳ್ಕೊಂಬನ್ನಿ. ಹೊಸ ವ್ಯಾಪಾರ. ದೇವೈನು ಎಷ್ಟು ಮಂಟು 1,70,000. ನನ್ನ ಮಗ ಕೇಳಕ್ರೆ ಬರೀ ಕಷ್ಟಗಳು ಹೇಳ್ಕೊತಾನ ಕೌ. ಅಯ್ಯೋ ಅಯ್ಯೋ ಅಯ್ಯೋ, ಅವನ್ ಬಾಯಿಗೆ ನನ್ ಯಾವನ ಅವನು? ಶೇಖರನ್ ಕಡೆ ನಕೌ. ಏನ್ ಮಾಡ್ದವನೆ? ಆಟೋ ಪತ್ರ ಮಡಿಗೆ ಕೇಳಿದ ಕಡೆಗೆಲ್ಲ ಸೈನ್ ಹಾಕವನೆ. ಮೊದ್ಲು ಆಟೋ ಸೀಜ್ ಮಾಡ್ರಿ. ಆಯ್ತಕ್ಕ. ಆಟೋ ನಂಬರ್ K02A 7777. ಆ ಆಟೋ ನಂಬರ್ ಇನ್ನೊಂದ್ಸಲ ಹೇಳು. K02A 7777.